ಲಸ್ಮಕಯ್ಯ ಲಸ್ಮಕಯ್ಯ ಆಗಳ ರಂಗಜ್ಜಿ ಮೊಮ್ಮಗನಿ ಯಾಕಲ್ಲ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದೀಯ ಅಪರೂಪಕ್ಕೆ. ಅದೇ ಲಸ್ಮಕಯ್ಯ ನಮ್ಮಜ್ಜಿ ಕಡ್ಲೆಕಾಯಿ ಸುಲಿಯಕ್ಕೆ ಬರೋಗಪ್ಪ ಲಸ್ಮಕ್ಕುಗೆ ಬರ್ಲಿ ಅಂತ ಲಸ್ಮಕಯ್ಯ ಅದಕ್ಕೆ ಬಂದೆ. ಹೇಳೋಗನಂತ ಕಡ್ಲೆಕಾಯಿ ಸುಲಿಯಕ್ಕೆ ಬರೋನಂತೆ ಬಾ. ಆಗಳ ಪಾಪ ಇಷ್ಟು ಬೇಗ ಸುಲಿತೀರನಲ್ಲ ಕಡ್ಲೆಕಾಯಿನ. ಇನ್ನು ದೊಡ್ಡ ಸ್ಲಮಳಿಗೆ ಅಲ್ವೇನ ಹಾಕೋದು ಕಡ್ಲೆಕಾಯಿನ. ನೀವು ನೋಡ ಇವಾಗಲೇ ಸುಲಿತಿದ್ದೀರಾ. ಸರಿನಪ್ಪ ನೋಡ್ತೀನಿ ತಗ. ನನಗೂ ಯಾವ್ದತ್ರ ಕೆಲಸ ಅದಾವೆ ಎಲ್ಲ ಆದರೆ ಬತ್ತೀನಿ ಸ್ವಲ್ಪ ತಂಗಿ. ನನ್ನ ಕೈಲೂ ಆಗಲ್ಲ, ಮುಂಚೆ ಹಂಗೆ ಕೆಲಸ ಮಾಡೋಕ್ಕಾಗಲ್ಲ, ಯಾಕೆ ಸುಸ್ತಾಗ್ತೈತೆ ಕಣಪ್ಪಯ್ಯ. ಕೆಲಸ ಎಲ್ಲ ಮಾಡ್ಕೊಂಡು ಆದರೆ ಬತ್ತೀನಿ ಹೇಳು ಸರಿನೇ. ಬತ್ತೀನಿ ನೋಡ್ತೀನಿ ಅಂತೇನು ಹೇಳ್ಬೇಡ. ಬಾ ಇವತ್ತು ನಾಳೆಕಿಗೂ ಆಗ್ತವೆ ಅವಜ್ಜಿ. ಇನ್ನೂ ಒಂದಿಬ್ರು ಮೂರಿಗೆ ಹೇಳೈತೆ ಹೋಗಿ ಹೇಳು ಬತ್ತೀನಿ. ಹೋಗಿ ಅವರು ಬರ್ತಾರೆ, ನೀನು ಬಂದರೆ ಹೆಂಗ ಬೇಗ ಆಗ್ತವೆ. ಸುಳ್ಳು ಇಕ್ಕನ ಅಂತ ನಮ್ಮ ಅಜ್ಜಿ ಅರ್ಜೆಂಟು. ತಿರ್ಗಾ ಮಿಸ್ ಮಾಡಬೇಡ ಕಣ್ ಲಸ್ಮಕಯ್ಯವು. ಬಾ ಏನು ಮನೆ ಕೆಲಸ ದಿನ ಇದ್ದಿದ್ದೇನೆ ಏನು ನಮ್ಮ ಒಂದು ಸ್ವಲ್ಪ ಕಡ್ಲೆಕಾಯಿ ಆದ್ರೆ ಇನ್ನೇನು ಕೆಲಸಿಲ್ಲ ಫಲ್ಸಿಲ್ಲ. ಬಾ ಸರಿನೇ. ತಿರ್ಗಿ ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಮಂತಯ್ಯ ಉಳ್ಕೊಬೇಡ ಬಂದು ಸ್ವಲ್ಪ ಸುಳ್ಳು ಬಾ. ಹೆಂಗ ಕಣ್ ಪಾಪ ನೋಡ್ತೀನಿ ಕಣ. ಹೇಳೋಕ್ಕಾಗಲ್ಲ, ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಸುಮ್ಮನೆ ಬತ್ತೀನೊಂದು ಬರಲ್ಲ ಅಂದರೆ ಇದಾಗುತ್ತೆ, ಅದಕ್ಕೆ ನೋಡ್ತೀನಿ. ಆದರೆ ಬತ್ತೀನಿ, ಇಲ್ಲ ಅಂದರೆ ನಾಳೆಕಾದ್ರೂ ಬತ್ತೀನಿ ಹೇಳು ಸರಿನಿ. ಏನು ಬೇಜಾರು ಇಟ್ಕೊಂಬಕ್ಕೆ ಹೋಗ್ಬೇಡ, ನಿಮ್ಮ ಅಜ್ಜಿಗೆ ಹಂಗೆ ಹೊನ್ನು. ಆದರೆ ಬತ್ತೀನಿ ಸ್ವಲ್ಪ ಹೊತ್ತು ಇವತ್ತು, ಇಲ್ಲ ಅಂದರೆ ನಾಳೆಗೆ ಬರ್ತೀನಿ ಕಣೆ. ಏನೆಲ್ಲ ಸ್ಮಕ್ಕ ಅಳಿಯ ಅತ್ತೆ ಹಿಂಗೆ ಮಾತಾಡ್ತಿದ್ದೀರ, ಏನ್ರಿ ಅಂತ ವಿಚಾರ? ಆಗಳ ಸುಮಕ್ಕ ಯಾವಾಗ ಬಂದೆ? ನಾನು ಅವನು ಏನು ಮಾತಾಡೋಣ, ನಮ್ದು ಏನೈತಮ್ಮ ಅಂತ ಮಾತುಕತೆ. ಏನು ಇಲ್ಲ, ಅದೇ ಅವ್ರ ಅಜ್ಜಿಯನ್ನ ಕಡಲೆಕಾಯಿ ಸುಲಿಯೋಕ್ಕೆ ಬರೋಗಪ್ಪ ಲಸ್ಮಕ್ಕುಗೆ ಅಂತಂತೆ. ಅದಕ್ಕೆ ಕಡಲೆಕಾಯಿ ಸುಲಿಯೋಕ್ಕೆ ಕರಿಯೋಕ್ಕೆ ಬಂದವನು ಅವನು. ನಾನು ಏನೇನೋ ಕೆಲಸ ಅದ ಕಣ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ, ಇಲ್ಲ ಅಕಸ್ಮಾತ್ ಇವತ್ತು ಆಗಲಿಲ್ಲ ಅಂದರೆ ನಾಳೆಗೆ ಬರ್ತೀನಿ ಕಣ ಅಂತ ಹೇಳ್ತಿದ್ದೀನಿ. ಅವನು ಇಲ್ಲ ಬಾ ಮಿಸ್ ಮಾಡಿಬಿಡ ಹಂಗೆ ಹಿಂಗೆ ಅಂತ ಹೇಳ್ತವನಿ. ನಮ್ದಿನ್ನು ಏನು ಮಾತುಕತೆ ಇರುತ್ತಮ್ಮ, ಹೊಳಿಯೊಂದು ಅತ್ತೆದು ಹೇಳತ್ಲಾಗತ್ತೆ. ಅಗ್ಗಳ ಪುಟ್ಟ ಕಡ್ಲೆಕಾಯಿ ಹಾಕ್ತೀರೇನ? ನೋಡಪ್ಪ ವ್ಯವಸಾಯ ಜೋರಾಗೈತೆ, ಏನೊಂದು ಪಲ್ಲ ಹಾಕ್ತೀರೇನ ಈ ಸರಿ? ಪಲ್ಲ ಎಲ್ಲಿ ರಸ್ಮಕಯ್ಯ, ಪಲ್ಲ ಆಗಲ್ಲ ಏನಿಲ್ಲ. ಒಂದು 3 ಚೀಲ ಇದೆ, ಬಾಯಿ ಕಟ್ 3 ಚೀಲ ಸುಲಿದ್ರೆಲ್ಲ ಎಷ್ಟಾಗ್ತವೆ ಏನೋ, ಒಂದು ಪಲ್ಲ ಏನು ಆಗಲ್ಲ. ಸ್ವಲ್ಪ ಒಂದು 50-60 ಸೇರ ಆಗ್ಬೋದು, ಹಾಕ್ತೀವಿ ಅಷ್ಟೇ ಕಣ್ ಸುಮಕ್ಕಯ್ಯ. ಹೆಂಗಪ್ಪ ಹಾಕ್ರಿ, ನಮಗೆ ಕಡ್ಲೆಕಾಯಿ ಬೇಳೆದಾಗ ಒಂದು ಸ್ವಲ್ಪ ಕೊಡ್ರಿ, ಹೊಸ ಕಡ್ಲೆಕಾಯಿ ಬೇಯಿಸ್ಕೊಂಡು ತಿಮ್ಮಕ್ಕೆ. ನಾವು ಒಲಿಲ್ದರು ಹೆಂಗ ಸ್ವಲ್ಪ ಕೊಟ್ರೆ ಕಡ್ಲೆಕಾಯಿನ ಹೆಂಗ ನಿಮ್ಮ ಹೆಸ್ರು ಹೇಳ್ಕೊಂಡು ತಿಂತೀವಿ ಅತ್ಲಾಗತ್ತೆ. ಕೊಡೋಣ ಇವಾಗ ಕಡ್ಲೆಕಾಯಿ ಸುಲಿಯೋಕೆ ಬಾ ನೀನು. ಅಜ್ಜಿ ನಿನಗೂ ಬಾ ಅಂತ ತಂದಿತ್ತು, ಲಸ್ಮಕರ್ ಅಂತ ಕೇಳಿ ಮಂತಕ್ಕೆ ಬರೋಣ ಅಂದ್ಕೊಂಡೆ. ಹೆಂಗ ನೀನು ಇಲ್ಲಿಗೆ ಬಂದಿದೀಯ, ನೀನು ಬಾ ಕಡ್ಲೆಕಾಯಿ ಸುಲಿಯೋಕ್ಕೆ ಸರಿನೇ. ಇಬ್ರು ಬರ್ರಿ, ಸ್ವಲ್ಪ ಸುಲ್ಕೊಂಡು ಬರ್ರಿ ಅಂತೆ. ಆತ ಹೇಳಪ್ಪ, ಬತ್ತೀವಿ ಒಂದು ಸ್ವಲ್ಪ ಹೊತ್ತು, ಬಂದಂಗೆ ಕೈಗೆ ಬಂದ್ರೆ ಆತತ್ಲಾಗತ್ತೆ. ಯಾತಕ್ಕನ ಕೈ ಹೆಸ್ರಿ ಬೈ ಹೆಸ್ರಿಗೆ ಆಗುತ್ತೆ ನಿಮ್ಮ ಅಜ್ಜಿ. ಮತ್ತು ನಾವು ಇವಾಗ ಕಡ್ಲೆಕಾಯಿ ಸುಲಿಯೋಕೆ ಬರಲಿಲ್ಲ ಅಂದರೆ ಹೆಂಗಲ್ಲಪ್ಪಯ್ಯ, ಬತ್ತೀವಿ ಹೇಳು. ಬಂದು ಒಂದು ಸ್ವಲ್ಪ ಹೊತ್ತು ಸುಲಿದು ಬತ್ತೀವಿ ಅತ್ಲಾಗತ್ತೆ. ಹಂಗೆ ಹೆಂಗಾತ ಬಂದು ಕೈ ಇಕ್ಕಿದಂಗೆ ಆಗುತ್ತೆ. ತಿರ್ಗಿ ಆಮೇಲೆ ಬರಲಿಲ್ಲ ಅಂಬೋದು ಬೇಡ, ಏನೂ ಇಲ್ಲ. ಬಂದು ಬತ್ತೀವಿ ಹೇಳಪ್ಪ ಸ್ವಲ್ಪ ಸುಲಿದು. ಸ್ವಲ್ಪ ಹೊತ್ತು ಪಲ್ಪತ್ತು ಅಲ್ಲ ಸುಮ್ಮಕ್ಕಯ್ಯ, 3 ಚೀಲ ಇದಾವೆ, 3 ಚೀಲ ಆಗತಕ್ಕ ಬಂದು ಸುಲ್ಕೊಡ್ರಿ. ಇವತ್ತು ನಾಳೆಗೂ ಆಗ್ತವೆ. ತಿರುಗಿ ಬರೋದು ಕೈ ಕದೆ ಬರೋದು, ನಾವು ಹಿಂಗೆ ಕೈ ಇಕ್ಕಿವಿ ಅಂತ ತೋರಿಸ್ಕೊಳಕ್ಕೆ ಬರೋದೇನು ಬೇಡ. ಬಂದು ಒಂದು ಸ್ವಲ್ಪ ಸುಲ್ಕೊಟ್ಟು ಬರ್ರಿ. ನೀವು ನೋಡಂಗೇನ ಬಂದು ಕೈಗೆ ಬತ್ತೀವಿ ಅಂತೀರಂಗೇನ, ಕೈ ಇಲ್ಲ ಕಾಲು ಇಲ್ಲ, ಬಂದು ಸುಲಿದು ಆಗತಕ್ಕನೆ ಬರ್ರಿ. ಅದೇಳ ಪಾಪ, ಏನಂಗೆ ಬಂದು ಕೈ ಇಕ್ಬಿಟ್ಟು ಅದೇ ಬಂದುಬಿಡ್ತೀವಿ ಕಣ, ಏನಲ್ಲಿ ಸುಲಿದಂಗೆ ಬಂದು ಆಗತಕ್ಕ ಸುಲಿದೆ ಬರೋದು ಹೇಳು. ಅರ್ಧ ಮಾಡಿ ಯಾರು ಬರ್ತಾರೆ ನೋಡು. ಏನೋ ಮಾತಿಂಗೆ ಹಂಗೆ ಒಮ್ತಾಳೆ, ಅದಕ್ಕೆ ನೀನು ಅದನ್ನ ಇಟ್ಕೊಂತೀಯಲ್ಲೂ. ಬತ್ತೀವಿ ಹೇಳ, ಬಂದು ಆಗತಕ್ಕ ಸುಲಿದು ಎಲ್ಲ ಅಳಿಸಿ ದುಡ್ಡು ಇಸ್ಕೊಂಡು ಒಂದಿಸ್ತಿ ಬತ್ತಿ ಬಿಡ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಹೋಗು ಬತ್ತೀವಿ ಹೇಳು. ನಿಮ್ಮ ಅಜ್ಜಿಗೆ ಬತ್ತಾರಂತೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬತ್ತಾರಂತೆ ಅಂತ ಅಂದು ಹೋಗು. ಸರಿ, ತಿರುಗಿ ಮಿಸ್ ಮಾಡಬೇಡ್ರಿ. ಇನ್ನೇನು ಸುಮಕ್ಕ ಹಿಂಗೆ ಬಂದೆ ಮನೆ ಕಡೆಗೆ ಯಾಕಮ್ಮಯ್ಯ?
ಏ ಅದೇ ಲಸ್ಮಕ್ಕ ಒಂದೆರಡು ಬದನೆಕಾಯಿ ಇದ್ದರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಿ. ಮಸ್ಕಾಯಿಗೆ ಎಲ್ಲ ರೆಡಿ ಮಾಡ್ತಿದ್ದೆ. ಬದನೆಕಾಯಿ ಇರಲಿಲ್ಲ, ಒಂದೇ ಒಂದಿತ್ತು. ಅದಕ್ಕೆ ಒಂದೆರಡು ಇದ್ರೆ ಇಸ್ಕೊಂಡು ಹೋಗೋಣ, ಹೆಂಗು ಗಿಡ ಹಾಕಿದ್ಲು ಅಂತ ಬಂದೆ ಕಣಿ. ಅಯ್ಯೋ ಬದನೆಕಾಯಿ ಅಂತೂ ವಿಪರೀತ ರೇಟ್ ಕಣಿ, 50 ರೂಪಾಯಿ ಕೆಜಿ. ಹೋಗ ಮತ್ಲಾಗತ್ತ ನೆನೆಸ್ಕೊಂಡ್ರೆ ಎದ್ದು ಬಿದ್ದಂಗೆ ಆಗ್ತದೆ. ತರಕಾರಿ ರೇಟ್ ಕೇಳ್ಬಿಟ್ರೆ ಹಂಗೇನ. ಅದಕ್ಕೆ ಒಂದೆರಡು ಇದ್ದರೆ ಕೊಡಮ್ಮಯ್ಯ. ಬದಲು ಕೊಡ್ತೀನಿ. ಬದನೆಕಾಯೂ ಇಲ್ಲ, ಟಮಟೆನೂ ಇಲ್ಲ ಕಣಮಯ್ಯ. ಈ ನಾಡಿ ರೇಟ್ನಾಗೆ ತಗೊಂಡು ಎಲ್ಲಿಕ್ಕಮ್ಮನ್ ನಾನು. ಆ ಗಿಡ ಇನ್ನೂ ಎಳೆದು ಬಿಟ್ಟಿಲ್ಲ, ಏನಿಲ್ಲ, ಇನ್ನು ಪೀಸು ಹೆಬ್ಬೆಟ್ಟಿಂದಪ್ಪನೂ ಇಲ್ಲ ಕಣಿ. ಹಂಗೇನ ಅದಕ್ಕೆ ಬದನೆಕಾಯೂ ಇಲ್ಲ, ಟಮಟೆನೂ ಇಲ್ಲ. ನಾನು ಆ ಹುಳ್ಳಿ ಕಳಿದು ಮೊಳಕೆ ಕಟ್ತಾವು, ಅವನ್ನ ಹಾಕಿ ಬೇಸಕ್ಕೆ ಇಕ್ಕಿದ್ದೀನಿ. ಆರ್ದಂಬ್ರ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಇಲ್ಲದಕ್ಕೆ. ಬಾರ ಮತ್ಲಾಗತ್ತೆ ಈ ತರಕಾರಿ ರೇಟ್ ಆಗ್ಬಿಟ್ಟು ಸಾರು ಮಾಡೋದಕ್ಕೆ ನೀವು ಎದ್ದು ಬಿದ್ದಂಗೆ ಆಗ್ತೈತೆ. ಹಂಗೇನ ಇಲ್ಲ ಕಣಮ್ಮಯ್ಯ, ಬದನೆಕಾಯೂ ಇಲ್ಲ, ಟಮಟೆನೂ ಇಲ್ಲ ನಮ್ಮ ಮನೆಗೂ. ಹೌದೇನು? ಸರಿ ಕಣಮ್ಮ, ನಾನು ಇರ್ತವೇನಂತ ಬಂದೆ. ಬಿಡು ಹೋಗ್ಲಿ. ರಂಗಜ್ಜಿರ ಮಂತಕ್ಕೆ ಹೋಗಿ ಕೇಳಿ ಇಸ್ಕೊಂಬತ್ತೀನಿ ಇದ್ದರೆ. ಹೋಗು. ಅವ್ರ ಮಂತಾಗೆ ಗಿಡ ಹಾಕಿದ್ರು ಅವಾಗಲೇನೆ. ಹಂಗು ಹಿಂಗು ಬಿಡ್ತಾನೆ ಇರ್ತವೆ, ಇದ್ದೇ ಇರ್ತವೆ. ಅಕಸ್ಮಾತ್ ಮನೆಗಿಲ್ಲ ಅಂದ್ರೆ ಗಿಡದಾಗಾದ್ರೂ ಒಂದೆರಡು ಇರ್ತವೆ, ಕಿತ್ಕೊಂಬರೋ ಹೋಗಿ. ಆದ ಕಣೆ ಲಸ್ಮಕ್ಕ, ಹೋಗಿ ಇಸ್ಕೊಂಡು ಅಡುಗೆ ಮಾಡ್ಕೊಂಡು ಉಂಡು ಬರ್ತೀನಿ. ಎಲ್ಲ ಮುಗಿಸೋ ಕೆಲಸನ ಹೋಗಿ ಒಂದು ಸ್ವಲ್ಪ ಹೊತ್ತು ಕಡಲೆಕಾಯಿನ ಸುಲ್ದು ಬರೋಣ. ಆ ಅಜ್ಜಿ ಕೈ ಹೆಸ್ರು ಬೈ ಹೆಸ್ರಿಗೆ ಆಗುತ್ತೆ, ಯಾತನ ಗೊತ್ತಿಲ್ಲದ್ದು ಅದು ಇದು ಹೇಳುತ್ತೆ ಅಂತಾರೆ. ಮಂತಕ್ಕೆ ಹೋಗಿ ಕೆಲಸ ಮಾಡ್ಬೇಕಣಿ. ಪಾಪ ಏನ ವಯಸ್ಸಾದರು ಹೋಗಿ ಮಾಡಿಕೊಟ್ರೆ ಹೆಂಗೆ ಒಳ್ಳೇದಾಗುತ್ತೆ. ಉಂಡು ಹೊಲ್ಟಿರು ಹೋಗೋಣ. ಆತ ಹೇಳಿ ಹೋಗಿ ಬರೋಣ ಹೇಳು. ಏನರಪ್ಪ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.